ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನು ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಹೆಸರು ಕಾಳಿನ ಪಲ್ಯ ನೋಡ್ರಿ. ಇದನ್ನು ನಾನು ಸಬ್ಬಸ್ಗೆ ಹಾಕ್ಕೊಂಡು ಹೆಸರು ಕಾಳಿನ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡತ್ತೀನಿ ನೋಡ್ರಿ. ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೊಂದು ಬಟ್ಲಷ್ಟು ಜವಾರಿ ಹೆಸರು ಕಾಳನ್ನ ನಾ ಇಲ್ಲಿ ಹಾಕ್ಕೊಳತ್ತೀನಿ ನೋಡ್ರಿ. ಇದಕ್ಕಿವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಸತಿ ವಾಶ್ ಮಾಡ್ಕೋಬೇಕು ನೋಡ್ರಿ. ನಾ ಇಲ್ಲಿ ನೀರು ಹಾಕ್ಕೊಂಡು ವಾಶನ್ನ ಮಾಡ್ಕೊಳತ್ತೀನಿ ರೀ. ಆದಷ್ಟು ಜವಾರಿ ಕಾಳುಗಳನ್ನು ತಿನ್ನೋದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ. ನೀವು ಆದಷ್ಟು ಈ ಜವಾರಿ ಕಾಳು ಬೇಳೆಗಳನ್ನು ಯೂಸ್ ಮಾಡಿರಿ. ಇದಿವಾಗ ವಾಶ್ ಮಾಡ್ಕೊಂಡಾಗಿದ್ರಿ. ನಾ ಇಲ್ಲಿ ಒಂದು ಬಟ್ಲಿನಷ್ಟು ಹೆಸರು ಕಾಳು ತೊಗೊಂಡೇನಿ ರೀ. ಈಗ 3 ಬಟ್ಲಿನಷ್ಟು ನೀರು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಈಗ ಒಂದು 4ರಿಂದ 5 ವಿಸಿಲ್ನ ಕೂಗಿಸ್ಕೋಬೇಕು ನೋಡ್ರಿ. ಈ ಕಾಳು ಕುದಿಯೋ ತನಕ ನಾವಿಲ್ಲಿ ಒಂದು ಸೂಡ ಸಬ್ಬಸ್ಗೆ ಸೊಪ್ಪು ತೊಗೊಂಡಿನಿ ರೀ. ಅದನ್ನು ಈಗ ಸಣ್ಣಗೆ ಕಟ್ ಮಾಡಿ ಇಲ್ಲಿ ಇಟ್ಕೊಂಡೀನಿ ರೀ. ಇದಕ್ಕಿವಾಗ ಒಂದು ಕುಟಾಣಿ ತೊಗೊಂಡು ಒಂದು 4ರಿಂದ 5 ಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳತ್ತೀನಿ ರೀ. ಹಂಗೆ ಇದಕ್ಕೆ ಒಂದು 4ರಿಂದ 5 ಬೆಳ್ಳುಳ್ಳಿನೂ ಸಹ ಹಾಕ್ಕೊಳತ್ತೀನಿ ರೀ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಸಹ ಹಾಕ್ಕೊಳತ್ತೀನಿ ರೀ. ಹಂಗೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಬೇಕು ರೀ. ಇದೆಲ್ಲ ಸೇರಿಸ್ಕೊಂಡು ಇದನ್ನು ಚೆಂದಾಗಿ ಕುಟ್ಕೊಬೇಕು ನೋಡ್ರಿ. ಈ ಹೆಸರು ಕಾಳಿನಾಗ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ಈ ಪಲ್ಯ ಬೆಸ್ಟ್ ಅಂತ ಹೇಳ್ಬೋದು ನೋಡ್ರಿ. ನಾ ಇಲ್ಲಿವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುಟಾಣಿ ಸಹಾಯದಿಂದ ಕುಟ್ಕೊಳತ್ತೀನಿ ರೀ. ಇದನ್ನು ನೀವು ಬೇಕಂದ್ರೆ ಮಿಕ್ಸಿಗೆ ಕೂಡ ಮಾಡ್ಕೋಬೋದು ರೀ. ನಾ ಇಲ್ಲಿ ಸ್ವಲ್ಪ ಪ್ರಮಾಣದಾಗಿರೋದ್ರಿಂದ ಕುಟಾಣಿಲಿಂದೆ ಕುಟ್ಕೊಳತ್ತೀನಿ ರೀ. ಈಗ ನೋಡ್ರಿ 4-5 ವಿಸಿಲ್ ಆಗ್ಯದ್ರಿ. ಕಾಳು ಹೆಂಗೆ ಕುದ್ದೈತೆ ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ನೋಡ್ರಿ ಈ ರೀತಿ ಕುದ್ದೈತ್ರಿ. ಈ ರೀತಿ ಹೊಟ್ಟೆ ಬಿಡಂಗತ್ತೀವಿ ನೋಡ್ರಿ. ನಮ್ಮ ಕಡೆ ಹಣ್ಣಾಗಂಗೆ ಕುದಿಸ್ಕೋಬೇಕ್ರಿ. ಕುದಿಸ್ಕೊಂಡಾದ್ಮೇಲೆ ಮತ್ತೊಂದು ಸ್ವಲ್ಪ ಗ್ಯಾಸ್ ಮೇಲಿಟ್ಟು ಗ್ಯಾಸ್ ಚಾಲು ಮಾಡಿ ಆ ರೀತಿ ನೀರು ಬರತ್ತೆ ನೋಡ್ರಿ. ಆ ರೀತಿ ನೀರು ಕುದಿಯುವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಆ ಸಬ್ಬಸ್ಗೆ ಸೊಪ್ಪನ್ನು ಅದ್ರ ಮೇಲೆ ಹಾಕಿ ಏನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಅದೇ ರೀತಿ ಬಿಟ್ಬಿಡ್ಬೇಕು ನೋಡ್ರಿ. ಈಗ ನೋಡ್ರಿ ನಾ ಒಂದು 5 ನಿಮಿಷ ಬಿಟ್ಟಾದ್ಮೇಲೆ ಈ ರೀತಿ ಸೊಪ್ಪೆಲ್ಲ ಬೆಂದೈತಿ ನೋಡ್ರಿ. ಇವಾಗ ನಾವು ಆಗಲೇ ಕುಟಾಣಿ ಒಳಗೆ ಏನೆಲ್ಲ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಕುಟ್ಟಿಟ್ಕೊಂಡಿದ್ದೀವಿ ನೋಡ್ರಿ, ಅದನ್ನು ಈಗ ಇದ್ರ ಮೇಲೆ ಹಾಕ್ಬೇಕ್ರಿ ನೋಡ್ರಿ. ನಾ ಇಲ್ಲೇ ಹಾಕ್ಕೊಳತ್ತೀನಿ ನೋಡ್ರಿ. ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಬದಲಿ ಹಸಿಮೆಣ್ಸಿನ್ಕಾಯಿ ಬೇಡಪ್ಪ ಅಂದ್ರೆ ಇದಕ್ಕೆ ಸ್ವಲ್ಪ ಕೆಂಪು ಖಾರನೂ ಸಹ ಹಾಕೋಬೋದು ನೋಡ್ರಿ. ನಾ ಇಲ್ಲಿ ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೊಳತ್ತೀನಿ ರೀ. ಇವಾಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿನೂ ಸಹ ಹಾಕ್ಕೊಳತ್ತೀನಿ ನೋಡ್ರಿ. ಹಂಗೆ ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕು ನೋಡ್ರಿ. ಈ ಪಲ್ಯನ ನೀವು ಬಿಸಿ ಬಿಸಿ ರೊಟ್ಟಿ ಜೊತೆ, ಆಮೇಲೆ ಬಿಸಿ ಚಪಾತಿ ಜೊತೆ, ಇಲ್ಲಾಂದ್ರೆ ಬಿಸಿ ಅನ್ನದ ಜೊತೆನೂ ತಿನ್ಬೋದು ನೋಡ್ರಿ. ಇವಾಗ ಒಂದು ಸ್ವಲ್ಪ ಇದಕ್ಕೆ ಮೇಲೆ ಎಣ್ಣೆನೂ ಸಹ ಹಾಕ್ಕೊಳತ್ತೀನಿ ರೀ. ಇದಕ್ಕೇನು ಭಾಳ ಎಣ್ಣೆನೂ ಬೇಕಾಗಿಲ್ಲ ನೋಡ್ರಿ. ಡಯಟ್ ಮಾಡೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ ಈ ಪಲ್ಯ ಚಲೋ ನೋಡ್ರಿ. ಈಗ ನೋಡ್ರಿ ಈ ರೀತಿ ಆಗ್ಯದ. ಇದನ್ನೀಗ ಇನ್ನೊಂದು ಸ್ವಲ್ಪ ಒಂದು ಮುಚ್ಚಳ ಮುಚ್ಚಿ ಇನ್ನೊಂದು 5-10 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಈ ಪಲ್ಯ ರೆಡಿ ಆಗ್ತದೆ ನೋಡ್ರಿ. ಇದಕ್ಕೆ ನೋಡ್ರಿ ನೀವು ಸೊಪ್ಪು ಹಾಕಿಂದ ಸೊಪ್ಪನ್ನ ಭಾಳ ತನಕ ಬೇಯಿಸ್ಕೋಬಾರ್ದ್ರಿ. ಒಂದು 5 ನಿಮಿಷ ಬೆಂದಮೇಲೆ ಇದನ್ನೆಲ್ಲ ಪ್ರೊಸೀಜರ್ ಮಾಡ್ಕೊಂಡು ಬಿಡ್ಬೇಕು ನೋಡ್ರಿ. ಈಗ ನೋಡ್ರಿ ಇದೆಲ್ಲ ರೆಡಿ ಆಗ್ಯದ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಒಂದು 5 ನಿಮಿಷ ಹಾಗೆ ಏನು ಮಿಕ್ಸ್ ಮಾಡ್ಕೊಳ್ಳಾರೆ ಬೇಯಿಸ್ಕೋಬೇಕ್ರಿ. ಬೇಯಿಸ್ಕೊಂಡಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ 1-2 ನಿಮಿಷ ಬೇಯಿಸ್ಬಿಟ್ರೆ ಪಲ್ಯ ರೆಡಿ ಆಗ್ತದೆ ನೋಡ್ರಿ. ಈಗಿದು ರೆಡಿ ಆಗ್ಯದ್ರಿ. ನೋಡ್ರಿ ಎಷ್ಟು ಚಂದ ಕಾಣತೈತಿ. ನೀವು ಇದನ್ನು ಸಬ್ಬಸ್ಗೆ ಸೊಪ್ಪು ಹಾಕೊಳ್ದೇನೆ ಹಾಗೇನು ಮಾಡ್ಕೋಬೋದು ರೀ. ಸಬ್ಬಸ್ಗೆ ಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮಾಡ್ಕೋಬೋದು ರೀ. ನಾ ಇಲ್ಲಿ ಇದಕ್ಕೆ ಬೆಳ್ಳುಳ್ಳಿ ಅಷ್ಟೇ ಹಾಕ್ಕೊಂಡು ಮಾಡ್ಕೊಂಡೀನಿ ರೀ. ನೀವು ಬೇಕಂದ್ರೆ ಈರುಳ್ಳಿನೂ ಸಹ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಮಾಡ್ಕೋಬೋದು ರೀ. ಇದನ್ನೀಗ ಒಂದು ಬೌಲಿಗೆ ಹಾಕ್ಕೊಂಡು ತೋರ್ಸಾತೀನಿ ನೋಡ್ರಿ. ನಾ ಇಲ್ಲಿ ಚಪಾತಿ ಮಾಡಿದ್ದೆ ರೀ. ಅದನ್ನು
ಅದನ್ನು ಸಹ ಇದ್ರ ಜೊತೆ ಕಾಂಬಿನೇಷನ್ ಮಾಡಿ ತೋರ್ಸಾತೀನಿ ನೋಡ್ರಿ ಹೆಂಗೆ ಬಂದೈತೆ ಅಂಥೇಳಿ. ನನ್ನ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲ್ ನೋಡೋಕೆ ಹೊಸಬ್ರಾಗಿದ್ರಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ.